ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, PSTR ಮತ್ತು HSTRಗೆ ಸಂಬಂಧಪಟ್ಟಂತೆ ಕಂಪ್ಯೂಟರ್ ವಿಡಿಯೋ ಸರಣಿಗಳು ನಡೀತಾ ಇದ್ದು, ಸೊ ಆ ವಿಡಿಯೋ ಸರಣಿಯ 7ನೇ ವಿಡಿಯೋ ಇದಾಗಿದೆ ಸ್ನೇಹಿತರೆ. ಸೊ ಕಂಪ್ಯೂಟರ್ನ ಪ್ರಕಾರಗಳಿಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ನ ಮಾಡ್ತಾ ಇದೆ. ಸೊ ಇವತ್ತಿನ ಒಂದು ತರಗತಿಯಲ್ಲಿ 71ಇಂದ 80 ಪ್ರಶ್ನೆಸ್ಗಳನ್ನು ಇವತ್ತಿನ ಒಂದು ವಿಡಿಯೋ ಅಲ್ಲಿ ನೋಡ್ತೀವಿ. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಇದರಿಂದ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ, ಯಾರೆಲ್ಲ CTETಗೆ ರೆಡಿ ಆಗ್ತಾ ಇದ್ದೀರಾ, ಸೈಕಾಲಜಿ ವಿಷಯಕ್ಕೆ ಸಂಬಂಧಪಟ್ಟಂತೆ ತರಗತಿಗಳು ಮುಗಿದಿದೆ. 21 ತರಗತಿಗಳು ಈಗ ಆಲ್ರೆಡಿ ಮುಗಿದಿದೆ. ಸೊ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೇ ಲಿಸ್ಟಿಗೆ ಹೋದರೆ ನಿಮಗೆ ಕ್ಲಾಸ್ ವೈಸ್ 1, 2, 3, 4 ಪ್ಲೇ ಲಿಸ್ಟಲ್ಲಿ ಮಾಡಿಟ್ಟಿದ್ದೀನಿ. ಅದರ ಉಪಯೋಗವನ್ನು ಪಡ್ಕೊಳ್ಳಿ ಸ್ನೇಹಿತರೆ. ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡೋಣ. ಪ್ರಶ್ನೆ 1, 71 ಪ್ರಶ್ನೆ, ಓಕೆನಾ. ಸೊ ಅನ್ಲಾಕ್ ಕಂಪ್ಯೂಟರ್ಗಳು ಬೈನರಿ ಸಿಸ್ಟಮನ್ನು ಬಳಸುವುದಿಲ್ಲ. ಈ ಹೇಳಿಕೆ ಸರಿಯೇ ಅಥವಾ ತಪ್ಪೇ ಅಂತಕ್ಕಂಥದ್ದು. ಈಗೇನು ಅನ್ಲಾಕ್ ಕಂಪ್ಯೂಟರ್ಗಳಿದಲ್ಲ, ಸೊ ನಾವು ಕಂಪ್ಯೂಟರ್ ಬಗ್ಗೆ ನೋಡ್ತಾ ಇದ್ದೀವಿ. ಅನ್ಲಾಕ್ ಆಗಿರ್ಬೋದು, ಡಿಜಿಟಲ್ ಆಗಿರ್ಬೋದು, ಹೈಬ್ರಿಡ್ ಆಗಿರ್ಬೋದು. ಸೊ ಈ ಏನು ಪ್ರಕಾರಗಳಿದೆ ಇದನ್ನು ನೋಡ್ತಾ ಇದ್ದೀವಿ. ಸೊ ಅನ್ಲಾಕ್ ಕಂಪ್ಯೂಟರ್ಗಳಲ್ಲಿ ಬೈನರಿ ಸಿಸ್ಟಮನ್ನು ಬಳಸ್ತೀವಾ ಇಲ್ವಾ ಅಂತಕ್ಕಂಥದ್ದು. ಸೊ ಸರಿಯಾಗಿದೆ, ಬಿಯಲ್ಲಿ ತಪ್ಪಾಗಿದೆ. ಕೆಲವೊಮ್ಮೆ ಸರಿಯಾಗುತ್ತದೆ, ಡಿ ದತ್ತಾಂಶದ ಮೇಲೆ ಅವಲಂಬಿತ ಆಗಿರುತ್ತೆ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಸರಿಯಾಗಿದೆ. ಸೊ ಅನ್ಲಾಕ್ ಕಂಪ್ಯೂಟರ್ನಲ್ಲಿ ನಾವು ಬೈನರಿ ಸಿಸ್ಟಮನ್ನು ಬಳಸುವುದಿಲ್ಲ, ಓಕೆನಾ. ಅನ್ಲಾಕ್ ಕಂಪ್ಯೂಟರ್ನಲ್ಲಿ ಬೈನರಿ ಸಿಸ್ಟಮ್ನ ನಾವು ಬಳಸೋದಿಲ್ಲ. ಸೊ ಇಷ್ಟು ನೀವು ಅರ್ಥ ಮಾಡ್ಕೊಂಡ್ರೆ ಸಾಕಾಗುತ್ತೆ. 72ನೇ ಪ್ರಶ್ನೆ, ಪೆಟ್ರೋಲ್ ಪಂಪ್ಗಳಲ್ಲಿ ಇಂಧನದ ಪ್ರಮಾಣವನ್ನು ಅಳೆಯುವ ಮತ್ತು ಅದರ ಬೆಲೆಯನ್ನು ಲೆಕ್ಕ ಹಾಕುವ ಯಂತ್ರಗಳು ಯಾವ ರೀತಿಯ ಕಂಪ್ಯೂಟರ್ಗಳಿಗೆ ಉತ್ತಮ ಉದಾಹರಣೆಗಳಾಗಿದೆ? ವೆರಿ ಇಂಪಾರ್ಟೆಂಟ್ ನೋಡಿ. ಏನು ಪೆಟ್ರೋಲ್ ಪಂಪ್ಗಳಲ್ಲಿ ಇಂಧನದ ಪ್ರಮಾಣವನ್ನು ಅಳ್ತಕ್ಕಂತಹ ಒಂದು ಅದರ ಬೆಲೆಯನ್ನು ಲೆಕ್ಕ ಹಾಕ್ತಕ್ಕಂಥ ಯಂತ್ರಗಳು ಯಾವ ರೀತಿಯ ಕಂಪ್ಯೂಟರ್ಗಳಿಗೆ ಉತ್ತಮ ಎಕ್ಸಾಂಪಲ್ ಆಗಿದೆ ಅಂತ. ಸೊ ಡೈರೆಕ್ಟಾಗಿ ನಿಮಗಿಲ್ಲಿ ಪೆಟ್ರೋಲ್ ಪಂಪ್ಗಳಲ್ಲಿ ಬಳಸ್ತಕ್ಕಂಥ ಕಂಪ್ಯೂಟರ್ ಯಾವುದು ಅಂತ ಕೇಳ್ತಿದ್ದಾರೆ. ಸೊ ಆಪ್ಷನ್ ಎ ಅನ್ಲಾಕ್, ಆಪ್ಷನ್ ಬಿ ಡಿಜಿಟಲ್, ಆಪ್ಷನ್ ಸಿ ಹೈಬ್ರಿಡ್, ಆಪ್ಷನ್ ಡಿ ಮೇನ್ ಫ್ರೇಮ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸಿ ಆಗುತ್ತೆ, ಹೈಬ್ರಿಡ್. ಸೊ ಈ ಇಂಡಸ್ಟ್ರಿಯಲ್ ಆಗಿರಬಹುದು, ದೊಡ್ಡ ದೊಡ್ಡ ಒಂದು ಆಸ್ಪತ್ರೆಗಳಲ್ಲಾಗಿರಬಹುದು, ನಾವು ಹಿಂದೆ ನೋಡಿದ್ದೀವಿ, ಸುಮಾರಷ್ಟು ಎಕ್ಸಾಂಪಲ್ಸ್ಗಳನ್ನು ನೋಡಿದ್ದೀವಿ ಕಾರ್ಖಾನೆಗಳಲ್ಲಿ ಇಲ್ಲೆಲ್ಲ. ಸೊ ಯಾವುದನ್ನು ಯೂಸ್ ಮಾಡ್ತಾರಲ್ಲೆಲ್ಲ ಹೈಬ್ರಿಡ್ ಕಂಪ್ಯೂಟರ್ಸ್ಗಳನ್ನು ಯೂಸ್ ಮಾಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಯಾರೆಲ್ಲ ವಿಡಿಯೋ ಸರಣಿಗಳ ನೋಡ್ತಾ ಬರ್ತಾ ಇದ್ರೆ ನಿಮ್ಗೊಂದು ಗ್ರಿಪ್ ಇರುತ್ತೆ ಇದರ ಮೇಲೆ. ಸೊ ಹೊಸದಾಗಿ ನೋಡ್ತಾ ಇದ್ದರೆ ಏನು ಮಾಡಿ ಅಂತಂದರೆ ಪ್ಲೇ ಲಿಸ್ಟ್ಗೆ ಹೋಗಿ ಎಲ್ಲ ತರಗತಿಗಳನ್ನು ನೋಡಿ ಸ್ನೇಹಿತರೆ. ಸೊ 73ನೇ ಪ್ರಶ್ನೆ, ಯಾವ ರೀತಿಯ ಕಂಪ್ಯೂಟರ್ಗಳು ಅತ್ಯಂತ ಸಂಕೀರ್ಣವಾದ ಗಣಿತದ ಸಮಸ್ಯೆಗಳನ್ನು ತಕ್ಷಣವೇ ಪರಿಹರಿಸುತ್ತವೆ? ಸೊ ಈ ಪ್ರಶ್ನೆ ರಿಪೀಟ್ ಆಗಿದೆ ಅನ್ಕೋತೀನಿ ನಾನು. ಯಾವ ರೀತಿಯ ಕಂಪ್ಯೂಟರ್ಗಳು ಅತ್ಯಂತ ಸಂಕೀರ್ಣವಾದ ಗಣಿತದ ಸಮಸ್ಯೆಯನ್ನು ತಕ್ಷಣವೇ ಪರಿಹರಿಸ್ತವೆ? ಆಪ್ಷನ್ ಎ ಅನ್ಲಾಕ್, ಆಪ್ಷನ್ ಬಿ ಡಿಜಿಟಲ್, ಆಪ್ಷನ್ ಸಿ ಹೈಬ್ರಿಡ್, ಆಪ್ಷನ್ ಡಿ ಎ ಮತ್ತು ಬಿ ಅಂತ ಕೊಟ್ಟಿದ್ದಾರೆ. ಸೊ 73ನೇ ಪ್ರಶ್ನೆ ಡಿಜಿಟಲ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಲ್ಯಾಪ್ಟಾಪಲ್ಲಿ ಆಗಿರ್ಬೋದು, ಮೊಬೈಲಲ್ಲಿ ಆಗಿರ್ಬೋದು, ನಮ್ಮ ಡೆಸ್ಕ್ಟಾಪ್ಗಳೆಲ್ಲ ಆಗಿರ್ಬೋದು, ಯಾವುದನ್ನು ನಾವು ಯೂಸ್ ಮಾಡ್ತೀವಿ? ಡಿಜಿಟಲ್ ಕಂಪ್ಯೂಟರ್ನ ಯೂಸ್ ಮಾಡ್ತೀವಿ. ಸೊ ಡಿಜಿಟಲ್ ಕಂಪ್ಯೂಟರ್ಗಳು ಅತ್ಯಂತ ಸಂಕೀರ್ಣವಾದ ಸಮಸ್ಯೆಗಳನ್ನು ತಕ್ಷಣವೇ ಪರಿಹರಿಸ್ತಕ್ಕಂತಹ ಸಾಮರ್ಥ್ಯವನ್ನು ಹೊಂದಿವೆ ಡಿಜಿಟಲ್ ಕಂಪ್ಯೂಟರ್ಗಳು. ಓಕೆ, ವಿಡಿಯೋ ಲೈಕ್ ಆಗ್ತಾ ಇದ್ದರೆ ಲೈಕ್ ಮಾಡಿ. ಅದ್ರ ಜೊತೆಗೆ ಸ್ನೇಹಿತರೆ ನಿಮಗೆ ಅಲ್ಲಿ ಹೈಪ್ ಅಂತ ಒಂದು ಆಪ್ಷನ್ ಇದೆ, ಹೈಪ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾದಷ್ಟು ಪಾಯಿಂಟ್ಸ್ಗಳನ್ನು ಅಲ್ಲಿ ಕೊಡ್ಬೋದು. ಓಕೆ, ಸೊ ಥ್ಯಾಂಕ್ ಯು. ನೋಡಿ 74ನೇ ಪ್ರಶ್ನೆ, ತಾಪಮಾನ ಮಾಪಕವು ಥರ್ಮೋಮೀಟರ್ ಕಂಪ್ಯೂಟರ್ನ ಯಾವ ವರ್ಗದ ತತ್ವವನ್ನು ಆಧರಿಸಿದೆ? ಸೊ ಅಂದರೆ ಯಾವ ರೀತಿಯ ಕಂಪ್ಯೂಟರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಸಾರಿ, ಡಿಜಿಟಲ್, ಅನ್ಲಾಕ್, ಹೈಬ್ರಿಡ್, ಸೂಪರ್ ಕಂಪ್ಯೂಟರ್ ಅಂತ ಕೊಟ್ಟಿದ್ದಾರೆ. ಓಕೆನಾ. ಕಂಪ್ಯೂಟರ್ನ ಯಾವ ವರ್ಗದ ತತ್ವವನ್ನು ಆಧರಿಸುತ್ತೆ? ಥರ್ಮೋಮೀಟರು ಅಥವಾ ತಾಪಮಾನ ಮಾಪಕ ಏನಿರುತ್ತೆ ಇದು ಕಂಪ್ಯೂಟರ್ನ ಯಾವ ವರ್ಗದ ತತ್ವವನ್ನು ಆಧರಿಸುತ್ತದೆ? ಆಪ್ಷನ್ ಎ ಡಿಜಿಟಲ್, ಆಪ್ಷನ್ ಬಿ ಅನ್ಲಾಕ್, ಆಪ್ಷನ್ ಸಿ ಹೈಬ್ರಿಡ್, ಆಪ್ಷನ್ ಡಿ ಸೂಪರ್ ಕಂಪ್ಯೂಟರ್ ಅಂತ ಇದೆ ಸ್ನೇಹಿತರೆ. ಸೊ ನೋಡಿ, ಇದಕ್ಕೆ ಸರಿಯಾದಂಥ ಉತ್ತರ ಅನ್ಲಾಕ್ ಆಗಿರುತ್ತೆ. ಓಕೆನಾ. ಸೊ ಅನ್ಲಾಕ್ನ ಕಂಪ್ಯೂಟರ್ಗಳು ಈ ಥರ್ಮಾಮೀಟರ್ ಏನಿರುತ್ತಲ್ಲ, ಸೊ ಇದಕ್ಕೆ ಒಂದು ಈ ವರ್ಗದ ಒಂದು ತತ್ವವನ್ನು ಇದು ಆಧರಿಸುತ್ತೆ. 75ನೇ ಪ್ರಶ್ನೆ, ಯಾವ ರೀತಿಯ ಕಂಪ್ಯೂಟರ್ಗಳಲ್ಲಿ ದತ್ತಾಂಶವನ್ನು ಪ್ರಕ್ರಿಯೆಗೊಳಿಸುವ ಘಟಕಗಳು ವಿದ್ಯುನ್ಮಾನ ಸರ್ಕ್ಯೂಟ್ಗಳಿರುತ್ತವೆ?
ಅದು ನಿರಂತರ ವೋಲ್ಟೇಜ್ಗಳನ್ನು ಪ್ರತಿನಿಧಿಸುತ್ತದೆ. ಯಾವ ರೀತಿಯ ಕಂಪ್ಯೂಟರ್ನಲ್ಲಿ ದತ್ತಾಂಶವನ್ನು ಪ್ರಕ್ರಿಯೆಗೊಳಿಸುವ ಘಟಕಗಳು ವಿದ್ಯುನ್ಮಾನ ಸರ್ಕ್ಯೂಟ್ಗಳಾಗಿರುತ್ತವೆ, ಅದು ನಿರಂತರ ವೋಲ್ಟೇಜ್ಗಳನ್ನು ಪ್ರತಿನಿಧಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ ಡಿಜಿಟಲ್, ಆಪ್ಷನ್ ಬಿ ಅನಲಾಗ್, ಆಪ್ಷನ್ ಸಿ ಹೈಬ್ರಿಡ್, ಆಪ್ಷನ್ ಡಿ ಮೇನ್ ಫ್ರೇಮ್ವರ್ಕ್ ಅಂತ ಇದೆ ಸ್ನೇಹಿತರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ನಿಮ್ಗೇನಾಗುತ್ತೆ ಅಂದರೆ ಅನಲಾಗ್ ಕಂಪ್ಯೂಟರ್ ಆಗುತ್ತೆ. ಓಕೆನಾ, ಯಾವುದಾಗುತ್ತೆ? ಅನಲಾಗ್. ಆಪ್ಷನ್ ಬಿ ಅನಲಾಗ್ ಕಂಪ್ಯೂಟರ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 76ನೇ ಪ್ರಶ್ನೆ, ಡಿಜಿಟಲ್ ಕಂಪ್ಯೂಟರ್ಗಳ ಪ್ರಮುಖ ಅನುಕೂಲತೆಗಳಲ್ಲಿ ಯಾವುದು ಸೇರಿದೆ? ನೋಡಿ, ಡಿಜಿಟಲ್ ಕಂಪ್ಯೂಟರ್ಗಳ ಒಂದು ಪ್ರಮುಖ ಅನುಕೂಲತೆಗಳಲ್ಲಿ ಯಾವುದು ಸೇರಿದೆ? ಆಪ್ಷನ್ ಎ ಕಡಿಮೆ ವೆಚ್ಚ, ಆಪ್ಷನ್ ಬಿ ಹೆಚ್ಚಿನ ನಿಖರತೆ ಮತ್ತು ಪುನರಾವರ್ತಿತ ಕಾರ್ಯಕ್ಷಮತೆ ಇದೆಯಾ? ಆಪ್ಷನ್ ಸಿ ನಿರಂತರ ದತ್ತಾಂಶ ಪ್ರಕ್ರಿಯೆ, ಆಪ್ಷನ್ ಡಿ ಸುಲಭ ನಿರ್ವಹಣೆ ಅಂತ ಇದೆ. ಸೊ ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಸ್ನೇಹಿತರೆ, ಡಿಜಿಟಲ್ ಕಂಪ್ಯೂಟರ್ಗಳೇನಾಗಿರುತ್ತೆ, ಒಂದು ಹೆಚ್ಚಿನ ನಿಖರತೆ ಮತ್ತು ಪುನರಾವರ್ತಿತ ಕಾರ್ಯಕ್ಷಮತೆಯನ್ನು ಹೊಂದಿರುತ್ತೆ. ಡಿಜಿಟಲ್ ಕಂಪ್ಯೂಟರ್ಗಳು ಪ್ರಮುಖ ಅನುಕೂಲತೆಗಳಲ್ಲಿ ಹೆಚ್ಚಿನ ನಿಖರತೆ ಮತ್ತು ಪುನರಾವರ್ತಿತ ಕಾರ್ಯಕ್ಷಮತೆಯನ್ನು ಹೊಂದಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 77ನೇ ಪ್ರಶ್ನೆ, ಹೈಬ್ರಿಡ್ ಕಂಪ್ಯೂಟರ್ನ ಒಂದು ಪ್ರಮುಖ ಬಳಕೆ ಯಾವುದು? ಹೈಬ್ರಿಡ್ ಕಂಪ್ಯೂಟರ್ನ ಒಂದು ಪ್ರಮುಖ ಬಳಕೆ ಯಾವುದು? ಮನೆಯಲ್ಲಿ ವೈಯಕ್ತಿಕ ಕಂಪ್ಯೂಟಿಂಗ್. ಓಕೆ, ಆಪ್ಷನ್ ಬಿ ಹವಾಮಾನ ಮುನ್ಸೂಚನೆ, ಆಪ್ಷನ್ ಸಿ ECG ಯಂತ್ರಗಳು, ಆಪ್ಷನ್ ಡಿ ವೈದ್ಯಕೀಯ ಒಂದು ನಿಮಿಷ ಕಾಣಿಸ್ತಾ ಇಲ್ಲಿ. ಓಕೆ, ರೋಗ ನಿರ್ಣಯದ ಉಪಕರಣಗಳು, ವೈದ್ಯಕೀಯ ರೋಗ ನಿರ್ಣಯದ ಉಪಕರಣಗಳು ಅಂತ ಕೊಟ್ಟಿದ್ದಾರೆ. 77th ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. ಸೊ ಹೈಬ್ರಿಡ್ ಕಂಪ್ಯೂಟರ್ಗಳ ಒಂದು ಪ್ರಮುಖ ಬಳಕೆ ನಾವು ವೈದ್ಯಕೀಯ ರೋಗ ನಿರ್ಣಯ ಉಪಕರಣಗಳಲ್ಲಿ ಬಳಸ್ತೀವಿ. ಓಕೆ, ಸೊ 78ನೇ ಪ್ರಶ್ನೆ, ಅನಲಾಗ್ ಕಂಪ್ಯೂಟರ್ಗಳ ದತ್ತಾಂಶದ ಪ್ರಾತಿನಿಧ್ಯವು ಯಾವ ಅಂಶದ ಮೇಲೆ ಆಧಾರಿತವಾಗಿದೆ? ಓಕೆ, ಸೊ ಆಪ್ಷನ್ ಎ ದ್ವಿಮಾನ ಬೈನರಿ ವ್ಯವಸ್ಥೆ ಆಗಿದೆ, ಆಪ್ಷನ್ ಡಿ ದಶಮಾನ ಡೆಸಿಮಲ್ ವ್ಯವಸ್ಥೆಯಾಗಿದೆ, ಆಪ್ಷನ್ ಸಿ ಪ್ರಮಾಣದ ಭೌತಿಕ ಪ್ರತಿಕ್ರಿಯೆ, ಆಪ್ಷನ್ ಡಿ ಯಾವುದೇ ಆಧಾರ ಇಲ್ಲ ಅಂತ. ಸೊ ಇದಕ್ಕೆ ಸರಿಯಾದಂಥ ಉತ್ತರ, ನೀವು ವಿಡಿಯೋನ ಆಲ್ಮೋಸ್ಟ್ ಪಾಸ್ ಮಾಡಿ ಆನ್ಸರ್ ಮಾಡೋಕ್ಕೆ ಕೂಡ ಟ್ರೈ ಮಾಡಿ ಅದೇ ರೀತಿ. ಸೊ ಆಪ್ಷನ್ ಸಿ ಪ್ರಮಾಣದ ಭೌತಿಕ ಪ್ರತಿಕ್ರಿಯೆ ಆಗಿರುತ್ತೆ. ಸೊ ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. 79ನೇ ಪ್ರಶ್ನೆ, ಡಿಜಿಟಲ್ ಕಂಪ್ಯೂಟರ್ಗಳ ದತ್ತಾಂಶ ಸಂಕೇತಗಳನ್ನು ಏನೆಂದು ಕರೆಯುತ್ತಾರೆ? ನೋಡಿ, ಡಿಜಿಟಲ್ ಕಂಪ್ಯೂಟರ್ಗಳ ದತ್ತಾಂಶ ಸಂಕೇತಗಳನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ನಿರಂತರ ಸಂಕೇತಗಳು, ಆಪ್ಷನ್ ಬಿ ಪ್ರತ್ಯೇಕ ಸಂಕೇತಗಳು, ಆಪ್ಷನ್ ಸಿ ತರಂಗ ರೂಪದ ಸಂಕೇತಗಳು, ಆಪ್ಷನ್ ಡಿ ಯಾವುದು ಅಲ್ಲ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಬಿ ಪ್ರತ್ಯೇಕ ಅಂತ ಆಗುತ್ತೆ. ಸೊ ಡಿಜಿಟಲ್ ಕಂಪ್ಯೂಟರ್ಗಳ ದತ್ತಾಂಶ ಸಂಕೇತಗಳು ಪ್ರತ್ಯೇಕ ಸಂಕೇತಗಳಾಗಿರುತ್ತೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಕ್ವಶನ್ ಆಫ್ ದಿಸ್ ಕ್ಲಾಸ್, ಯಾವ ರೀತಿಯ ಕಂಪ್ಯೂಟರ್ಗಳು ವೈದ್ಯಕೀಯ, ವೈಜ್ಞಾನಿಕ ಮತ್ತು ಕೈಗಾರಿಕಾ ಕ್ಷೇತ್ರದಲ್ಲಿ ದತ್ತಾಂಶವನ್ನು ಸಂಗ್ರಹಿಸಲು, ಪ್ರಕ್ರಿಯೆಗೊಳಿಸಲು ಮತ್ತು ವಿಶ್ಲೇಷಿಸಲು ಸೂಕ್ತವಾಗಿವೆ? ನೋಡಿ ಸ್ನೇಹಿತರೆ, ಯಾವ ರೀತಿಯ ಕಂಪ್ಯೂಟರ್ಗಳು ವೈದ್ಯಕೀಯ, ವೈಜ್ಞಾನಿಕ ಮತ್ತು ಕೈಗಾರಿಕಾ ಕ್ಷೇತ್ರಗಳಲ್ಲಿನ ದತ್ತಾಂಶವನ್ನು ಸಂಗ್ರಹಿಸಲು, ಪ್ರಕ್ರಿಯೆಗೊಳಿಸಲು, ವಿಶ್ಲೇಷಿಸಲು ಸೂಕ್ತವಾಗಿವೆ ಅಂತಕ್ಕಂಥದ್ದು ಪ್ರಶ್ನೆ. ಓಕೆ, ಆಪ್ಷನ್ ಎ ಅನಲಾಗ್ ಆಗಿದೆ, ಆಪ್ಷನ್ ಬಿ ಡಿಜಿಟಲ್ ಆಗಿದೆ, ಆಪ್ಷನ್ ಸಿ ಹೈಬ್ರಿಡ್, ಆಪ್ಷನ್ ಡಿ ಎಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಡಿಜಿಟಲ್ ಆಗುತ್ತೆ. ಓಕೆನಾ, ಇದಕ್ಕೆ ಸರಿಯಾದಂಥ ಉತ್ತರ ಡಿಜಿಟಲ್ ಆಗಿರುತ್ತೆ ಸ್ನೇಹಿತರೆ. ಸೊ ಇದು ಇವತ್ತಿನ ತರಗತಿ ಆಗಿತ್ತು. ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಯಾರೆಲ್ಲ PSTR HSTRಗೆ ರೆಡಿ ಆಗ್ತಿದ್ದಾರೆ ಅವರಿಗೆಲ್ಲ ಶೇರ್ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ತರಗತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ದೇನೇ ಡೌಟ್ಸ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಪ್ಲೇ ಲಿಸ್ಟ್ ಮಾಡ್ತಾ ಇದ್ದೀನಿ. ಸೊ ಪ್ಲೇ ಲಿಸ್ಟಲ್ಲಿ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 ಅಂತ ಕಂಪ್ಯೂಟರ್ ಸೀರಿಯಲ್ ವೈಸ್ ಸಿಗುತ್ತೆ. ಅದೇ ರೀತಿ ಯಾರೆಲ್ಲ CTETಗೆ ಪ್ರಿಪ್ರೇಷನ್ ಆಗ್ತಿದ್ದೀರಾ, ಸೈಕಾಲಜಿ ತರಗತಿಗಳು ಕೂಡ ನಾನು ಪ್ಲೇ ಲಿಸ್ಟಲ್ಲಿ ಆರ್ಡರ್ ವೈಸ್ ಮಾಡಿಟ್ಟಿದ್ದೀನಿ. ಈ ಎಲ್ಲವುಗಳ ಉಪಯೋಗನ ಪಡ್ಕೊಳ್ಳಿ. ಅದ್ರ ಜೊತೆಗೆ ಟೆಲಿಗ್ರಾಮ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಜಾಯಿನ್ ಆಗಿದ್ರೆ ನಿಮಗೆ ಎವ್ರಿಡೇ ನೋಟ್ಸ್ ಕೂಡ ಸಿಗುತ್ತೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.